ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇವೆ. 78 ವರ್ಷಗಳನ್ನು ಪೂರ್ಣಗೊಳಿಸಿ 79ನೇ ವರ್ಷಕ್ಕೆ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ಈ 79 ವರ್ಷಗಳ ಅವಧಿಯಲ್ಲಿ ನಾವು ಸಾಧಿಸಿರುವ ಸಾಧನೆ ಕಡಿಮೆ ಏನಲ್ಲ. ವಿಶ್ವದ ಅತ್ಯಂತ ಬಲಿಷ್ಠ ರಾಷ್ಟ್ರಗಳಲ್ಲಿ 4ನೆಯ ಸ್ಥಾನದಲ್ಲಿದೆ ನಮ್ಮ ದೇಶ. ಸೈನ್ಯವನ್ನು ಕುರಿತು ಹೇಳ್ತಾ ಇದ್ದೇನೆ. ಆದರೆ ಮೊದಲ ಸ್ಥಾನಕ್ಕೆ ನಾವು ಸಾಗಬೇಕಾಗಿದೆ. ದಾರಿ ಕಠಿಣವಾಗಿದ್ದರೂ ಅಸಾಧ್ಯ ಏನೂ ಅಲ್ಲ. ನಾವು ಮನಸ್ಸು ಮಾಡಬೇಕಷ್ಟೇ. ಈ ಒಂದು ಸಂದರ್ಭಕ್ಕಾಗಿ ವಿಶೇಷವಾದ ಕ್ವಿಜ್ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಾಡಿನ ಹಲವು ಭಾಗಗಳಿಂದ ಮಕ್ಕಳು ಬಂದಿದ್ದಾರೆ. ಅವರ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮೊದಲ ಮಗುವಿನ ಪರಿಚಯ. ನನ್ನ ಹೆಸರು ನಿಶಾ ವೈಷ್ಣವ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಟ್ವಿಂಕಲ್ ಸ್ಟಾರ್ ಶಾಲೆಯಿಂದ ಬಂದಿದ್ದೇನೆ. ನಿಶಾ ವೈಷ್ಣವ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಾನು ದೀಪಿಕಾ BM. ನಾನು 9ನೇ ತರಗತಿಯಲ್ಲಿ ಓದುತ್ತೇನೆ. ನಾನು ರೇನ್ಬೋ ಶಾಲೆಯಿಂದ ಬಂದಿದ್ದೇನೆ. ದೀಪಿಕಾ, ಏನಾಗಬೇಕು ಬದುಕಲ್ಲಿ ಅಂತ ಆಸೆ? ಡ್ಯಾನ್ಸರ್ ಆಗಬೇಕು ಅಂತ. ಡ್ಯಾನ್ಸರ್ ಆಗಬೇಕು ಅಂತ ಆಸೆ. ಶುಭವಾಗಲಿ ತಮಗೆ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶರಣ್ಯ BD. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಬಸವಘಟ್ಟ, ಹಾಸನದಿಂದ ಬಂದಿದ್ದೇನೆ. ಶರಣ್ಯ, ಕಾರ್ಯಕ್ರಮಕ್ಕೆ ಸ್ವಾಗತ. ಏನಾಗಬೇಕು ಅಂತ ಆಸೆ ಬದುಕಲ್ಲಿ? IAS ಆಫೀಸರ್ ಆಗಬೇಕಂತ. ಬಹಳ ಒಳ್ಳೆ ಆಸೆಯನ್ನು ಇಟ್ಕೊಂಡಿದ್ದೀರಾ ತಮ್ಮ ಬದುಕಲ್ಲಿ. IAS ಆಫೀಸರ್ ಆಗಲಿ ಅಂತ ನಮ್ಮ ಕನ್ನಡಿಗರ ಪರವಾಗಿ ಆಶಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಬರೆದಂಥ ಮಕ್ಕಳತ್ರ ಮಾತನಾಡಿ ಪ್ಲೀಸ್, ಮಕ್ಕಳು ಸ್ಕೂಲು ಮನೇಲಲ್ವೇ ಅಂತ ಹೇಳ್ತಾರೆ. ಬಹಳ ಒಳ್ಳೆಯ ಕೃತಿ. ಈಗ ಕೊಡ್ತಾ ಇದ್ದೇವೆ ಮೊದಲ ಪ್ರಶ್ನೆ. ಈಗ ಬಂತು. ವಾಸ್ಕೋ ಡ ಗಾಮನು ಭಾರತಕ್ಕೆ ಮೊದಲ ಬಾರಿಗೆ ಯಾವಾಗ ಬಂದ ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳು ತಿಳಿಮ್ಮ. 1789. 1789. ಆಯ್ಕೆ 1 ಬಂದಿದೆ. 20 ಮೇ 1453. ಆಯ್ಕೆ 2 20 ಮೇ 1498. ಆಯ್ಕೆ 3 20 ಮೇ 1492. ಆಯ್ಕೆ 4 20 ಮೇ 1494. ದೀಪಿಕಾ ಮತ್ತು ನಿಶಾ ಇಬ್ಬರಿಗೂ ಅವಕಾಶ ಉಂಟು. ಬಜರ್ ಒತ್ತಿ ಉತ್ತರವನ್ನು ಕೊಡಿ. ಸರ್, ಆಯ್ಕೆ 2. ನಮಗೆ ಅವಕಾಶ ಇಲ್ಲ ಅಮ್ಮ, ಮುಗೀತು. ಹೇಳಿ ದೀಪಿಕಾ, ನಿಶಾ. ಬಜರ್ ಒತ್ತಿ ಉತ್ತರ ಗೊತ್ತಿಲ್ಲ ಅಂದರೆ ಊಹೆ ಮಾಡ್ಬೋದು. ಖಂಡಿತ ಅವಕಾಶ ಇದೆ. ಹೇಳಿ ದೀಪಿಕಾ. ಸರ್, ಆಪ್ಷನ್ 2. ಆಯ್ಕೆ 2 20 ಮೇ 1498 ಅಂತ ಹೇಳ್ತಾ ಇದ್ದೀರಿ. ತಮ್ಮ ಉತ್ತರ ಸರಿಯಾ ನೋಡೋಣ. 20 ಮೇ 1498 ಅನ್ನೋ ಉತ್ತರ ಸರಿಯಾಗಿದೆ. ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಬರೆದ ಮಕ್ಕಳತ್ರ ಮಾತನಾಡಿ ಪ್ಲೀಸ್ ಎನ್ನುವ ಈ ಒಂದು ಪುಸ್ತಕವನ್ನು ದೀಪಿಕಾ ಅವರಿಗೆ ಕೊಟ್ಟಿದ್ದೇವೆ. ವಾಸ್ಕೋ ಡ ಗಾಮ ಭಾರತಕ್ಕೆ ಬಂದಂಥ ಮೊದಲ ಯುರೋಪಿಯನ್ ಅನ್ನೋ ವಿಚಾರ ನಮಗೆ ಗೊತ್ತಿರುವಂಥದ್ದೇ. ಇಡೀ ದೇಶದ ಸಂಪತ್ತನ್ನು ದೋಚುವ ಉದ್ದೇಶದಿಂದಲೇ ಯುರೋಪಿಯನ್ನರು ಭಾರತ ದೇಶಕ್ಕೆ ಬರ್ತಾರೆ. ಬರೀ ಹಣವನ್ನು ತಗೊಂಡು ಹೋದ್ರ ಅಂದರೆ ಅಷ್ಟು ಮಾತ್ರ ಮಾಡಲಿಲ್ಲ ಅವರು. ನಮ್ಮ ಸಂಸ್ಕೃತಿಯನ್ನು ಸಹ ಅವರು ನಾಶ ಮಾಡ್ತಾರೆ. ನಮ್ಮನ್ನು ಪಾರತಂತ್ರಕ್ಕೆ ದೂರ್ತಾರೆ. ಇವರಲ್ಲಿ
ಮುಖ್ಯನಾದವನು ಈ ವಾಸ್ಕೋಡಗಾಮ, ಪೋರ್ಚುಗೀಸ್ ದೇಶಕ್ಕೆ ಸೇರಿದವನು, ನಾವಿಕ ಹಾಗೂ ಸಂಶೋಧಕ. ಇವನು 3 ಬಾರಿ ಭಾರತಕ್ಕೆ ಬರ್ತಾನೆ ಈತ. 3 ಬಾರಿ ಇಲ್ಲಿಂದ ಹಣವನ್ನು ತಗೊಂಡು ಹೋಗ್ತಾನೆ. ಆದರೆ 3ನೇ ಬಾರಿ ಬರಬೇಕಾದ್ರೆ ಅವನು ಈ ಪೋರ್ಚುಗೀಸ್ ದೇಶದ ವೈಸ್ರಾಯಾಗಿ ಒಂದು ದೊಡ್ಡ ಹುದ್ದೆಯನ್ನು ಗಳಿಸಿ ಇಲ್ಲಿಗೆ ಬರ್ತಾನೆ. ಕೊನೆಗೆ ಈತ ಕೊಚ್ಚಿನ್ನಲ್ಲೇ ಮರಣಿಸ್ತಾನೆ. ಮುಂದಿನ ಪುಸ್ತಕ ಜಗದೀಶ ಶರ್ಮ ಸಂಪ ಬರೆದಿರುವಂಥ ಮಹಾಭಾರತ ಅನ್ವೇಷಣೆ, ನಿಮ್ಮ ಪ್ರಶ್ನೆ ಸಂಪ ಉತ್ತರ ಎನ್ನುವ ಪ್ರಶ್ನೆ. ಸಂಯುಕ್ತ ರಾಷ್ಟ್ರಗಳ ಅಧಿನಿಯಮದ UN ಚಾರ್ಟರ್ ಯಾವ ಆರ್ಟಿಕಲ್ ಅನ್ವಯ ಭಾರತವು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ನಡೆಸಿತು? ಆಯ್ಕೆಗಳನ್ನು ನೋಡೋಣ. ಆರ್ಟಿಕಲ್ 51, ಆರ್ಟಿಕಲ್ 52, 53, 54. ಬಜರುತ್ತಿ ಉತ್ತರವನ್ನು ಕೊಡಿ. ಊಹೆ ಮಾಡ್ಬೋದು. ಉತ್ತರ ಗೊತ್ತಿಲ್ಲ ಅಂದರೆ ಊಹೆ ಮಾಡಿ ಪತ್ರಿಕೆಗಳನ್ನು ಓದಬೇಕು. ಪತ್ರಿಕೆ ಓದಲಿಲ್ಲ ಅಂದರೆ ಈ ವಿಚಾರಗಳು ಗೊತ್ತಾಗಲ್ಲ. ಓದ್ತೀರಾ ಪ್ರತಿದಿನ ಪತ್ರಿಕೆ? ಹಾಂ, ಪ್ರಯತ್ನಿಸಿಮ್ಮ. ಹೇಳಿ ದೀಪಿಕಾ. ಸರ್ ಬಜರುತ್ತಿ. ಆಪ್ಷನ್ ಹಾಂ ಹೇಳಿ. ಆಪ್ಷನ್ 4 ಆಪ್ಷನ್ ಆರ್ಟಿಕಲ್ 4 54 ಅಂತ ಹೇಳ್ತಾರೆ. ಇನ್ನೊಬ್ಬರಿಗೆ ಅವಕಾಶ ಇದೆ, ಶರಣ್ಯ ಅಥವಾ ನಿಶಾ, ಯಾರು ಬೇಕಾದ್ರೂ ಬಜರ್ ಒತ್ತಬಹುದು. ಹೇಳಿ ನಿಶಾ. ಆಪ್ಷನ್ 2. ಎರಡನೇದ ಆಪ್ಷನ್ ಆರ್ಟಿಕಲ್ 52 ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಆರ್ಟಿಕಲ್ 51 ಆಗಿತ್ತು. 3ನೇವರಿಗೆ ಅವಕಾಶ ಇಲ್ಲಮ್ಮ. ಈ ಆರ್ಟಿಕಲ್ 51ರ ಅನ್ವಯ ಯಾವುದೇ ಒಂದು ದೇಶ ತನ್ನ ಆತ್ಮರಕ್ಷಣೆಗಾಗಿ ಯುದ್ಧವನ್ನು ಹೂಡಬಹುದು ಅಂತ ಹೇಳುತ್ತೆ. ಹಾಗಾಗಿ ವಿಶ್ವಸಂಸ್ಥೆ ಏನು ಒಂದು ನಿಯಮಗಳನ್ನು ರೂಪಿಸಿದೆ, ಆ ನಿಯಮಗಳನ್ನು ಉಲ್ಲಂಘಿಸದ ಹಾಗೆ ಭಾರತ ದೇಶ ಯುದ್ಧವನ್ನು ಆಪರೇಷನ್ ಸಿಂಧೂರನ್ನು ಕಾರ್ಯಾಚರಣೆಗೆ ಬರುತ್ತೆ. ಅದು ಹೇಗೆ ಯಶಸ್ವಿಯಾಯಿತು ಅನ್ನೋ ವಿಚಾರ ನಮಗೆಲ್ಲ ಗೊತ್ತಿರುವಂಥದ್ದೇ. ಮುಂದಿನ ಪುಸ್ತಕ ನಾಡೋಜ ಡಾಕ್ಟರ್ G. ಕೃಷ್ಣಪ್ಪ ಅವರು ಬರೆದ ನಮ್ಮ ಕುವೆಂಪು ಎನ್ನುವ ಪುಸ್ತಕ. ಪ್ರಶ್ನೆ: ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಎಷ್ಟು ದಿನಗಳ ಕಾಲ ISSನಲ್ಲಿ ಇದ್ದರು? ಆಯ್ಕೆಗಳನ್ನು ನೋಡೋಣ. 16 ದಿನ, 20 ದಿನ, 17 ದಿನ, 18 ದಿನ. ಬಜರುತ್ತಿ ಉತ್ತರವನ್ನು ಕೊಡಿ. ಹೇಳಿಮ್ಮ ಶರಣ್ಯ. ಸರ್ ಆಪ್ಷನ್ 1. ಆಪ್ಷನ್ 1 16 ದಿನ. ಇನ್ನೊಬ್ಬರಿಗೆ ಅವಕಾಶ ಇದೆ ಇಬ್ಬರಲ್ಲಿ. ಹೇಳಿ ನಿಶಾ. ಆಪ್ಷನ್ 3. ಆಪ್ಷನ್ 3 17 ದಿನ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ 18 ದಿನ ಆಗಿತ್ತು. ಈ ಶುಭಾಂಶು ಶುಕ್ಲಾ ಹೋದ್ರಲ್ಲ ಬಾಹ್ಯಾಕಾಶಕ್ಕೆ, ಯಾಕೆ ಹೋದರು, ಏನು ಕೆಲಸ ಮಾಡಿದ್ರು ಅಲ್ಲಿ? ಈ ಒಂದು ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಹುಟ್ಟುತ್ತೆ. ಟಾರ್ಡಿಗ್ರೇಡ್ ಅಂತ ಒಂದು ಸೂಕ್ಷ್ಮ ಜೀವಿ. ಇದು ಎಕ್ಸ್ರೇ ಎಲ್ಲ ಯಾವ ಕಿರಣ ಬಿಟ್ಟರೂ ಸಾಯೋಲ್ಲ, ಅಷ್ಟು ಶಕ್ತಿ ಇದೆಯಂತೆ. ಹೇಗೆ ಬಂತು ಇದಕ್ಕೆ ಈ ಶಕ್ತಿ? ಬಾಹ್ಯಾಕಾಶದಲ್ಲಿ ಇದನ್ನು ಇಟ್ಟರೆ ಅಲ್ಲಿ ನಾನಾ ರೀತಿಯ ಕಿರಣಗಳು ಬರುತ್ತಲ್ಲ, ಅವುಗಳನ್ನೆಲ್ಲ ತಡ್ಕೊಂಡು ಬದುಕುತ್ತಾ ಇದು. ಇದನ್ನು ಕುರಿತು ಪ್ರಯೋಗವನ್ನು ಮಾಡಿದಂತೆ ಶುಭಾಂಶು ಅವರು. ಅದಾದ ಮೇಲೆ ಮಯೋಜೆನಿಸಿಸ್, ಬಾಹ್ಯಾಕಾಶಕ್ಕೆ ಹೋದರೆ ನಮ್ಮ ದೇಶದ ಸ್ನಾಯುಗಳು ಇದೆಯಲ್ಲ, ನಮ್ಮ ದೇಹದ ಸ್ನಾಯುಗಳೆಲ್ಲ ಕರಗೋಕ್ಕೆ ಶುರುವಾಗುತ್ತೆ. ಅದನ್ನು ಮರುಚೇತರಿಸಬೇಕಂದ್ರೆ ಏನು ಮಾಡಬಹುದು? ಹಾಗಾಗಿ ಸ್ನಾಯುಗಳನ್ನು ಬೆಳೆಸುವ ಪ್ರಯೋಗಗಳನ್ನು ಮಾಡಿದ್ರಂತೆ. ಹಾಗೆಯೇ ತುಂಬ ತಿಂಗಳಗಟ್ಟಲೆ ನಾವೇನಾದರೂ ಬಾಹ್ಯಾಕಾಶ ನೌಕೆಯಲ್ಲಿ ಸಾಗಬೇಕು ಅಂದರೆ ಊಟ ತಿಂಡಿ ಬೇಕಲ್ವಾ? ನಮಗೆ ಬೇಕಾದ ಧಾನ್ಯಗಳನ್ನು ನಾವೇ ಬೆಳ್ಕೊಂಡ್ರೆ ಚೆನ್ನಾಗಿರುತ್ತಲ್ವಾ? ಹಾಗಾಗಿ ಹೆಸರು ಕಾಳನ್ನು, ಮೆಂತ್ಯ ಕಾಳನ್ನು ಬೆಳೆಯೋಕ್ಕೆ ಪ್ರಯತ್ನಿಸಿದ್ರಂತೆ. ಬೆಳೆದರಂತೆ ಶುಭಾಂಶು ಅವರು ಬಾಹ್ಯಾಕಾಶದಲ್ಲಿ. ಅಂದರೆ ನಾಳೆ ನೀವೇನಾದರೂ ಹೋಗೋದಾದರೆ ಮೆಂತ್ಯ ಕಾಳನ್ನು ಬೆಳ್ಕೊಂಡು ಅಥವಾ ಹೆಸರು ಕಾಳನ್ನು ಅಥವಾ ಮತ್ತೊಂದನ್ನು ಬೆಳ್ಕೊಂಡು ಹೊಟ್ಟೆ ತುಂಬಿಸ್ಕೋಬಹುದು. ಉಪವಾಸ ಬೀಳೋದಕ್ಕೆ ಅವಕಾಶ ಇಲ್ಲ. ಹಾಗೆ ಸೈನೋಬ್ಯಾಕ್ಟೀರಿಯಾ ಮತ್ತು ಮೈಕ್ರೋ ಆಲ್ಗೆ ಅಂತ ಸೂಕ್ಷ್ಮ ಜೀವಿಗಳನ್ನು ಬೆಳೆಸಿದ್ರಂತೆ ಶುಭಾಂಶು ಅವರು. ಇದು ಏನಕ್ಕಪ್ಪ ಈ ಗಿಡಗಳನ್ನು ಬೆಳೆಸಿದ್ರು ಅಂದರೆ, ಆ ಗಿಡಗಳು ನಮಗೆ ಆಕ್ಸಿಜನ್ ಕಡಿಮೆ ಬಂದರೆ ಈ ಗಿಡಗಳು ಪೂರೈಸುತ್ತೆ ಆಕ್ಸಿಜನನ್ನು. ಹಾಗೆಯೇ ಇವುಗಳನ್ನು ಆಹಾರವನ್ನಾಗಿಯೂ ಸಹ ನಾವು ಬಳಸಬಹುದಂತೆ. ಹಾಗೆಯೇ ಕೆಲವು ತುರ್ತು ಸಂದರ್ಭಗಳಲ್ಲಿ ಇದನ್ನು ಇಂಧನವನ್ನಾಗಿ, ಫ್ಯೂಯಲ್ ಆಗಿಯೂ ಸಹ ಪರಿವರ್ತಿಸಬಹುದಂತೆ.
ಈ ಎಲ್ಲ ಪ್ರಯೋಗಗಳ ಸಾಧ್ಯತೆಯನ್ನು ತಿಳಿಯೋದಕ್ಕೆ ಶುಭಾಂಶು ಅವರು ಈ ಅಧ್ಯಯನ ನಡೆಸಿದ್ದಾರೆ. ಹಾಗಾಗಿ ಶುಭಾಂಶು ಅವರು ಹೋಗಿದ್ದು ಸುಮ್ಮನೆ ಹೋಗೇನು ಬರಲಿಲ್ಲ. ಅವರು 18 ದಿನ ಕಷ್ಟಪಟ್ಟು ನಾನಾ ರೀತಿಯ ಪ್ರಯೋಗಗಳನ್ನು ಮಾಡಿ ಆ ಮಾಹಿತಿಯನ್ನೆಲ್ಲ ನಮ್ಮ ದೇಶಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಮುಂದಿನ ಪುಸ್ತಕ DVG ಅವರು ಬರೆದ ಮಂಕುತಿಮ್ಮನ ಕಗ್ಗ ಎನ್ನುವ ಪುಸ್ತಕ. ನಮ್ಮ ಪ್ರಶ್ನೆ: ಬ್ರಿಟಿಷರ ಆಳ್ವಿಕೆಯಲ್ಲಿ ಮೈಸೂರು ಸಂಸ್ಥಾನದ ಸ್ಥಾನಮಾನ ಏನಾಗಿತ್ತು ಅಂತ ತಿಳ್ಕೋಬೇಕಾಗಿದೆ. ಬ್ರಿಟಿಷರು ಒಂದೊಂದು ದೇಶಕ್ಕೆ ಒಂದೊಂದು ರೀತಿ ಮರ್ಯಾದೆ ಕೊಡ್ತಾ ಇದ್ದರು. ಹಾಗಾಗಿ ನಮ್ಮ ಮೈಸೂರು ಸಂಸ್ಥಾನಕ್ಕೆ ಯಾವ ರೀತಿಯ ಗೌರವ ಸಲ್ಲಿಸ್ತಾ ಇದ್ದರು ಅನ್ನೋದನ್ನು ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. 17 ಫಿರಂಗಿ ವಂದಿತ ಸಂಸ್ಥಾನ, 31 ಫಿರಂಗಿ ವಂದಿತ ಸಂಸ್ಥಾನ, 21 ಫಿರಂಗಿ ವಂದಿತ ಸಂಸ್ಥಾನ, 19 ಫಿರಂಗಿ ವಂದಿತ ಸಂಸ್ಥಾನ. ಊಹೆ ಮಾಡಿ, ಚಿಂತೆ ಇಲ್ಲ. ಉತ್ತಿಮ ದೀಪಿಕಾ ಒತ್ತಿ. ಹಾಂ ಸರ್, ಹೇಳಿ ಆಪ್ಷನ್ 3. ಆಪ್ಷನ್ 3. ಆಪ್ಷನ್ 3 21 ಫಿರಂಗಿ ವಂದಿತ ಸಂಸ್ಥಾನ ಅಂತ ಹೇಳಿದ್ದಾರೆ. ನಿಶಾ ಮತ್ತು ಶರಣ್ಯ ಒಬ್ಬರಿಗೆ ಅವಕಾಶ ಉಂಟು. ನಮಗೆ ಬೇಡ ಸರ್ ನಿಮ್ಮ ಪುಸ್ತಕ ಅಂತ ಹೇಳೋದಾದರೆ ನಾನು ಉತ್ತರ ನೋಡ್ಬಿಡ್ತೇನೆ. ಶರಣ್ಯ ಸರ್, ಆಪ್ಷನ್ 4. 19 ಫಿರಂಗಿ ವಂದಿತ ಸಂಸ್ಥಾನ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರವನ್ನು ನೋಡೋಣ. 21 ಫಿರಂಗಿ ವಂದಿತ ಸಂಸ್ಥಾನ ಅನ್ನೋದು ಸರಿಯಾದ ಉತ್ತರ. ಮಂಕುತಿಮ್ಮನ ಕಗ್ಗ ಈ ಪುಸ್ತಕವನ್ನು ದೀಪಿಕಾ ಅವರಿಗೆ ಕೊಟ್ಟಿದ್ದೇನೆ. ದೀಪಿಕಾ ಅವರಿಗೆ ಹೀಗಂದರೆ ಏನು ಅಂತ ಬಹುಶಃ ಗೊತ್ತಿಲ್ಲ ಅಂತ ಭಾವಿಸ್ತೇನೆ. ಗೊತ್ತಿದೆಯೇನಮ್ಮ? ಗೊತ್ತಿಲ್ಲ. ಆದರೂ ಸಹ ಊಹೆ ಮಾಡಿದ್ರು ಇದು ಸರಿ ಇರಬಹುದು ಅಂತ. ಹಾಗೆ ಊಹೆ ಮಾಡಬೇಕು. ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆಗೆ ನನಗೆ ಉತ್ತರ ಗೊತ್ತಿಲ್ಲ ಅಂತ ಬಿಡೋ ಹಾಗಿಲ್ಲ. ನಿಮಗೇನು ಗೊತ್ತಿದೆಯೋ ಆ ಕ್ಷಣದಲ್ಲಿ ಏನು ಅನಿಸುತ್ತೋ ತಪ್ಪಿದ್ರೂ ಪರವಾಗಿಲ್ಲ. ಸುಮ್ಮನೆ ಬಿಟ್ಟರೆ 1 ಅಂಕನೂ ಬರೋದಿಲ್ಲ ಅಲ್ವಾ? ಹಾಗಾಗಿ ನಿಮಗೆ ಗೊತ್ತಿರುವಷ್ಟು ಉತ್ತರವನ್ನು ಬರೆದರೆ 5 ಅಂಕಗಳ ಬದಲು 1 ಅಂಕನೋ 2 ಅಂಕನೋ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಪರೀಕ್ಷೆಯಲ್ಲಿ ಯಾವ ಒಂದು ಪ್ರಶ್ನೆಯನ್ನು ಹಾಗೆ ಬಿಟ್ಟು ಬರಬಾರ್ದು, ಗೊತ್ತಿರೋದನ್ನು ಬರೀಬೇಕು. ಇಲ್ಲೂ ಸಹ ಹಾಗೆಯೇ ಗೊತ್ತಿರೋದಕ್ಕೆ ಊಹೆ ಮಾಡಿ ಅದನ್ನು ಆಯ್ಕೆ ಮಾಡೋದಕ್ಕೆ ಪ್ರಯತ್ನ ಪಡಿ. ಇದು ಗನ್ ಸಲ್ಯೂಟ್ ಸ್ಟೇಟ್ ಅಂತ ಹೇಳ್ತಾರೆ. ಯಾವ ಸಂಸ್ಥಾನದಿಂದ ಹೆಚ್ಚು ಹಣ ಬರುತ್ತೋ ಆ ಸಂಸ್ಥಾನಕ್ಕೆ ತುಂಬ ಗೌರವ ಕೊಡ್ತಾರೆ. ಇಷ್ಟು ಗುಂಡುಗಳನ್ನು ಹಾರಿಸುವ ಗೌರವ ಕೊಡ್ತೇವೆ ಅಂತ. ಆಗ 17, 18, 20, 21 ಹೀಗೆಲ್ಲ ಬರುತ್ತೆ. 21 ಗನ್ ಸಲ್ಯೂಟ್ ಪಡೀತಾ ಇತ್ತಂತೆ ಮೈಸೂರು ಸಂಸ್ಥಾನ. ಯಾಕಂದರೆ ತುಂಬ ಹಣ ಸಿಗ್ತಾ ಇತ್ತು ಈ ಒಂದು ಸಂಸ್ಥಾನದಿಂದ ಅವರಿಗೆ. ಹಾಗಾಗಿ ನಮ್ಮ ಮೈಸೂರು ಸಂಸ್ಥಾನಕ್ಕೆ ಬ್ರಿಟಿಷರು ಬಹಳ ಗೌರವವನ್ನು ಕೊಡ್ತಾ ಇದ್ದರು. ಅಷ್ಟು ತಿಳ್ಕೊಂಡ್ರೆ ಸಾಕಾಗುತ್ತೆ. ಮುಂದಿನ ಪುಸ್ತಕ ಡಾಕ್ಟರ್ ನಾ ಸೋಮೇಶ್ವರ ಬರೆದ ಆರೋಗ್ಯ ಸಂಹಿತೆ ಎನ್ನುವ ಪುಸ್ತಕ. ನಮ್ಮ ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ತ್ಯ, ವ, ಜ, ನಾ, ತಂ. ದೀಪಿಕಾ ಬಜರುತ್ತಿದ್ದಾರೆ. ಉತ್ತರವನ್ನು ಕೇಳೋಣ. ಸತ್ಯಮೇವ ಜಯತೆ ನಾಡತಂ. ಸತ್ಯಮೇವ ಜಯತೆ ಗೊತ್ತಾಯಿತು ಮಗು ನನಗೆ. ಮುಂದೆ ನಾಡತಂ. ನಾ ಡತಂ. ಹಾಂ. ಶರಣ್ಯ ಸತ್ಯಮೇವ ಜಯತೆ ನಾತಂ. ಮೂರನೇದು 3 ಅಕ್ಷರಗಳದ್ದು ಹೇಳಬೇಕು. 2ನೇ ಶಬ್ದ ನನಗಷ್ಟು ಸ್ಪಷ್ಟವಾಗಿ ಕೇಳಲಿಲ್ಲ. ನಿಶಾ ಪ್ರಯತ್ನಿಸಿ. ಆಯ್ಕೆಗಳಿಲ್ಲದಿರೋ ಕಡೆ 3ನೇವರೆಗೂ ಅವಕಾಶ ಕೊಡ್ತೇವೆ. ಹೇಳಿ. ಸತ್ಯಮೇವ ಜಯತೆ ಅಂತ ಇಬ್ಬರು ಹೇಳ್ತಿದ್ದಾರೆ. ಇರಬಹುದಾ ಅದು, ಅಥವಾ ಬೇರೆ ಇರಬಹುದಾ? ಇರಬಹುದು ಅಲ್ವಾ? ಏನು ಮಾಡೋಣ? ಪರೀಕ್ಷೆ ಮಾಡೋಣ ಬಾ. ಉತ್ತರವನ್ನು ನೋಡೋಣ.
ಸತ್ಯಮೇವ ಜಯತೆ ಅನ್ನೋದು ಸರಿಯಾದ ಉತ್ತರ. ಮುಂದೆ ಇರತಕ್ಕಂಥ ಶಬ್ದ ನಾನೃತಂ ಅಂತ. ಅದೇ ನೃ ಅನ್ನೋ ಒಂದು ಅಕ್ಷರವನ್ನು ದೀಪಿಕಾ ಅವರು ನೆನಪಿಗೆ ಬರಲಿಲ್ವೋ, ಉಚ್ಚಾರಣೆ ದೋಷವೋ ಏನೋ ಗೊತ್ತಿಲ್ಲ, ಅದನ್ನು ಹೇಳಲಿಲ್ಲ ತಾವು, ಬೇರೆ ಏನೋ ಹೇಳಿದ್ರಿ. ಆದರೂ ಪುಸ್ತಕ ಕೊಡ್ತಾ ಇದ್ದೇನೆ. ಯಾಕೆಂದರೆ ಸತ್ಯಮೇವ ಜಯತೆ ಅನ್ನೋದನ್ನು ನೆನಪಲ್ಲಿ ಇಟ್ಕೊಂಡು ಇಲ್ಲಿ ಗುರುತಿಸಿದ್ದೀರಾ. ಪ್ರೋತ್ಸಾಹ ಕೊಡಬೇಕು ಅನ್ನೋ ಉದ್ದೇಶದಿಂದ ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ ನನಗಂತೂ ಬಹಳ ಸಂತೋಷ ಆಗುತ್ತೆ. ಹಾಗಂದರೆ ಸತ್ಯಮೇವ ಜಯತೆ ಅಂದರೆ ಏನು? ಶರಣ್ಯ ಮತ್ತು ನಿಶಾ ಇಬ್ಬರಲ್ಲಿ ಯಾರು ಇದರ ಅರ್ಥ ಹೇಳ್ತೀರಿ? ಒಂದು ಪುಸ್ತಕ ಕೊಡ್ತೇನೆ ಅರ್ಥ ಹೇಳಿದ್ರೆ. ಸತ್ಯಮೇವ ಜಯತೆ ಅಂದರೆ ಏನು ಅಂತ ಹೇಳಬೇಕು. ಗೊತ್ತಿಲ್ವಾ? ಕೇಳಿದ್ದೀರಾ ಇದನ್ನು? ಇಬ್ಬರು ಉತ್ತರ ಕೊಟ್ಟಿದ್ದೀರಿ, ಕೇಳಿದ್ದೀರಿ, ಆದರೆ ಅರ್ಥ ಮಾಡ್ಕೊಳ್ಳೋಕೆ ಹೋಗಿಲ್ಲ. ಚಿಂತೆ ಇಲ್ಲ, ಈಗ ತಿಳ್ಕೊಳ್ಳೋಣ. ಸತ್ಯಕ್ಕೆ ಯಾವಾಗಲೂ ಜಯ ಅಂತ. ನಾನೃತಂ ಅಂದರೆ ಸುಳ್ಳಿಗೆ ಅಲ್ಲ ಅಂತ. ನಮ್ಮ ದೇಶ ಇದನ್ನು ಬಳಸ್ಕೊಂಡಿದೆ, ಸತ್ಯಮೇವ ಜಯತೆ ಅಂತ ಎಲ್ಲ ಕಡೆಯೂ ಹೇಳ್ತೇವೆ. ಇದನ್ನು ಕಠೋಪನಿಷತ್ ಅಂತ ಒಂದು ಉಪನಿಷತ್ತಿಂದ ತಗೊಂಡಿದ್ದಾರೆ. ಆ ಉಪನಿಷತ್ತಲ್ಲಿ ಇರ್ತಕ್ಕಂಥ ಪೂರ್ಣ ವಾಕ್ಯ ಅಂದರೆ ಸತ್ಯಮೇವ ಜಯತೆ ನಾನೃತಂ, ಸತ್ಯಕ್ಕೆ ಯಾವಾಗಲೂ ಜಯ, ಸುಳ್ಳಿಗಲ್ಲ ಅಂತ ಹೇಳಿದ್ದಾರೆ. ಆ ನಾನೃತಂ ಅನ್ನೋದನ್ನು ಬಿಟ್ಬಿಟ್ಟಿದ್ದೇವೆ, ಆದರೆ ಉಳಿದದ್ದನ್ನು ಉಳಿಸ್ಕೊಂಡಿದ್ದೇವೆ. ಆದರೆ ಅದರ ಪೂರ್ಣ ರೂಪ ಏನು ಅಂತ ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಇವತ್ತು ತಿಳ್ಕೊಳ್ಳೋಣ. ಸತ್ಯಕ್ಕೆ ಯಾವತ್ತಿಗಿದ್ರೂ ಜಯ, ಸುಳ್ಳಿಗೆ ಅಲ್ಲ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಆಯ್ತಲ್ವಾ? ಮುಂದಿನ ಪುಸ್ತಕಕ್ಕೆ ಹೋಗೋಣವಾ? ಮಕ್ಕಳ ಸಚಿತ್ರ ಕಥೆಗಳ ಕೃತಿ ಮಸು ಸುಲೋಚನಾ ಅವರು ಅನುವಾದ ಮಾಡಿದ್ದಾರೆ. ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ ಉತ್ತರದ ಮಹತ್ವವನ್ನು ತಿಳಿಸಿ. ಲೆಕ್ಕಗಳು ಈಗ ಬಂತು. 400 + 250, 950 - 350, 11 × 15, 2210 / 5. ಬಜರುತ್ತೀಮ್ಮ ಹೇಳಿ. 1847. ಸರಿಯಾಗಿ ಕೂಡಿದೀಯಮ್ಮ. ಇನ್ನೊಂದು ಸಲ ಕೂಡಿಬಿಡು. ನಾನು ನಿಶಾ ವೈಷ್ಣವ ಹಾಗೂ ಶರಣ್ಯ ಅವರನ್ನು ಕೇಳ್ತೇನೆ. ನಿಶಾ ವೈಷ್ಣವ್, ಲೆಕ್ಕ ಪೂರ್ಣವಾಗಿದ್ದರೆ ಅಂತಿಮ ಉತ್ತರ ಕೊಡಬಹುದು. ಶರಣ್ಯ ಅವರು ಸಹ ಲೆಕ್ಕವನ್ನು ಪೂರ್ಣಗೊಳಿಸಿದ್ದಾರೆ. ಅಂತಿಮ ಉತ್ತರ ಕೊಡೋದಕ್ಕೆ ಎಲ್ಲವನ್ನೂ ಕೂಡ್ತಾ ಇದ್ದಾರೆ. ಹೇಳಿ ಶರಣ್ಯ, ಹೇಳಿ. 1860. 1860. 50 ಸರ್ 60. 1860. ಹೌದಾ? ಹಾಂ. ದೀಪಿಕಾ? 1847. ನಿಧಾನಕ್ಕೆ ಹೇಳು, ಸಾವಕಾಶವಾಗಿ ಹೇಳು. 1847. 47. ಹೌದಾ? ಸರಿ ಕುಡಿದೀಯಲ್ವಾ ನಿಶಾ? ಇನ್ನು ಮಾಡ್ತಾ ಇದ್ದಾರೆ. ಆ ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 650, 600, 165, 442 ಇವೆಲ್ಲವನ್ನು ಕೂಡಿದ್ರೆ 1857 ಬರುತ್ತೆ. ದೀಪಿಕಾ, ಎಲ್ಲೋ ಒಂದು ಕಡೆ ಸಣ್ಣ ತಪ್ಪು ಮಾಡಿದರೆ ಅದಕ್ಕೆ ಹೇಳಿದೆ, ಮತ್ತೆ ಒಂದು ಸಲ ಕೂಡಿ ಅಂತ, ಮತ್ತೆ ಅದೇ ಉತ್ತರ ಹೇಳಿದ್ರಿ. ಈಗ
ಲೆಕ್ಕವನ್ನು ಯಾರೂ ಮಾಡಿಲ್ಲ, ಹಾಗಾಗಿ ಆ ಪುಸ್ತಕ ಸಿಗ್ತಾ ಇಲ್ಲ. ಆದರೆ ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಹಾಗೆ 1857ನೇ ಇಸವಿಯ ಮಹತ್ವ ಏನು ಅಂತ ಹೇಳಿದರೆ ಇದೇ ಪುಸ್ತಕವನ್ನು ಕೊಡ್ತೇನೆ. ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರ ಕೊಡಬಹುದು. 1857ರಲ್ಲಿ ಏನಾಯಿತು? ಬ್ರಿಟಿಷರಿದ್ದಾಗ ಮಂಗಲ್ ಪಾಂಡೆ ಅಂತ ಒಬ್ಬ ಯೋಧ ಇದ್ದ. ಹೇಳಿ ಶರಣ್ಯ. ಸರ್, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ದೀಪಿಕಾ ಗೊತ್ತಿಲ್ಲ. ಏನೋ ಹೇಳಿದ್ರಲ್ಲ ಶರಣ್ಯ, ಸರಿ ಇರ್ಬೋದಾ? ನಿಶಾ ಗೊತ್ತಾಗ್ತಾ ಇಲ್ವಾ? ಚಿಂತೆ ಇಲ್ಲ, ಶರಣ್ಯ ಕೊಟ್ಟಂಥ ಉತ್ತರ 100ಕ್ಕೆ 100ರಷ್ಟು ಸರಿಯಾಗಿದೆ. ಪ್ರಥಮ ಸ್ವಾತಂತ್ರ್ಯ ಹೋರಾಟ ನಡೆಯುತ್ತೆ. ಮಂಗಲ್ ಪಾಂಡೆ ಈ ಸ್ವಾತಂತ್ರ್ಯ ಹೋರಾಟ ಆರಂಭ ಆಗೋದಕ್ಕೆ ಮೂಲ ಕಾರಣ. ಆ ಕಥೆ ಗೊತ್ತಿದೆಯಮ್ಮ? ಗೊತ್ತಿಲ್ಲ ಅಂದರೂ ಚಲನಚಿತ್ರಗಳು ಬಂದಿವೆ ಮಂಗಲ್ ಪಾಂಡೆ ಬಗ್ಗೆ, ಅದನ್ನಾದರೂ ನೋಡಿ ತಿಳ್ಕೊಬೋದು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರಲ್ವಾ, ಅವ್ರ ಬಗ್ಗೆ ತಿಳ್ಕೊಬೇಕಾದದ್ದು ನಮ್ಮ ಕರ್ತವ್ಯ ಆಗುತ್ತೆ. ತಿಳ್ಕೊಳ್ಳೋಣ. ಈಗ ಮಕ್ಕಳ ಸಚಿತ್ರ ಕಥೆಗಳ ಈ ಪುಸ್ತಕವನ್ನು ಶರಣ್ಯ ಅವರಿಗೆ ಕೊಡ್ತಾ ಇದ್ದೇವೆ. ಮುಂದಿನ ಪುಸ್ತಕ ಮಕ್ಕಳಿಗಾಗಿ 100 ಕವಿತೆಗಳು ಎನ್ನುವ ಪುಸ್ತಕ. ಸೋಮಲಿಂಗ ಬೇಡರ ಆಳೂರು ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ, ಇವರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಸಯ್ಯಾಜಿರಾವ್ ಗಾಯಕ್ವಾಡ್ ಬರೋಡ, ಜಗಜೀತ್ ಸಿಂಗ್ ಬಹಾದೂರ್ ಕಪೂರ್ತಾಲಾ, ಭೂಪೀಂದರ್ ಸಿಂಗ್ ಪಟಿಯಾಲ, ಲಕ್ಷ್ಯರಾಜ್ ಸಿಂಗ್ ಮೇವಾಡ. ಊಹೆ ಮಾಡಬಹುದು, ಬಜರುತ್ತಿ ಉತ್ತರ ಕೊಡಿ. ಹೇಳಿ ದೀಪಿಕಾ. ಸರ್, ಆಪ್ಷನ್ 2 ಸರ್. ಎರಡನೇದು ಜಗಜೀತ್ ಸಿಂಗ್ ಬಹಾದೂರ್ ಕಪೂರ್ತಾಲಾ ಅಂತ ಹೇಳ್ತಾ ಇದ್ದೀರಿ ನಿಶಾ ಹಾಗೂ ಶರಣ್ಯ. ಹೇಳಿ ನಿಶಾ. ಆಪ್ಷನ್ 3. ಆಪ್ಷನ್ 1 3 ಭೂಪೀಂದರ್ ಸಿಂಗ್ ಪಟಿಯಾಲ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಸಯ್ಯಾಜಿರಾವ್ ಗಾಯಕ್ವಾಡ್ ಬರೋಡ ಸಂಸ್ಥಾನದ ಅರಸರಾಗಿದ್ದರು. ಪುಸ್ತಕ ಕೊಡ್ತಾ ಇಲ್ಲ, ಆದರೆ ಈ ಪುಸ್ತಕ ನಿಮಗೆ ಕೊಡಬೇಕು ಅಂತ ಆಸೆ ನನಗೆ. ಒಂದು ಪ್ರಶ್ನೆ ಕೇಳ್ತೇನೆ, ಆ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ರೆ ಪುಸ್ತಕ ನಿಮ್ಮದೇ ಆಗುತ್ತೆ. ಈ ಸಯ್ಯಾಜಿರಾವ್ ಗಾಯಕ್ವಾಡ್ ಬರೋಡ ಸಂಸ್ಥಾನಕ್ಕೆ ಸೇರಿದವರಿದ್ರಲ್ಲ, ಇವರು ಬಹುದೊಡ್ಡ ನಾಯಕರಿಗೆ ವಿದೇಶಕ್ಕೆ ಹೋಗಿ ಓದೋದಕ್ಕೆ ಹಣಕಾಸಿನ ಸಹಾಯ ಮಾಡ್ತಾರೆ. ಆ ಮಹಾನುಭಾವ ನಮ್ಮ ದೇಶದ ಸಂವಿಧಾನವನ್ನು ಬರೀತಾರೆ. ಅವರು ಯಾರವರು ಅಂತ ಹೇಳಿದ್ರೆ, ಆ ಸಂವಿಧಾನವನ್ನು ಬರೆದಂಥ ಯಾರು, ಅವರ ಹೆಸರು ಹೇಳಿಬಿಟ್ಟೆ ಪುಸ್ತಕ ಕೊಡ್ತೇನೆ. ಜಗತ್ತಿನ ಅತ್ಯಂತ ಬುದ್ಧಿವಂತರಲ್ಲಿ ಒಬ್ಬರು ಅವರು. ನಮ್ಮ ದೇಶದ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಬರೆದವರು. ಪ್ರಯತ್ನಿಸಿ, ತಪ್ಪಿದ್ರೂ ಪರವಾಗಿಲ್ಲ. ಡಾಕ್ಟರ್ ಅಂಬೇಡ್ಕರ್. ಡಾಕ್ಟರ್ ಅಂಬೇಡ್ಕರ್ ಉತ್ತರ ಸರಿಯಾಗಿದೆ. ಮಕ್ಕಳಿಗಾಗಿ 100 ಕವಿತೆಗಳು ಪುಸ್ತಕವನ್ನು ನಿಶಾ ವೈಷ್ಣವ್ ಅವರಿಗೆ ಕೊಡ್ತಾ ಇದ್ದೇವೆ. ಸಯ್ಯಾಜಿರಾವ್ ಅವರು ರಾಜ ರವಿವರ್ಮ, ಉಸ್ತಾದ್ ಮೌಲಾ ಅಂತಕ್ಕಂಥ ಉಸ್ತಾದ್ ಮೌಲಾ ಬಕ್ಷ್ ಅಂತ ಒಬ್ಬ ಸಂಗೀತಗಾರ, ಅಂಬೇಡ್ಕರ್, ದಾದಾಬಾಯಿ ನವರೋಜಿ ಮುಂತಾದ ಅನೇಕ ಮಹಾನುಭಾವರಿಗೆ ಹಣ ಸಹಾಯ ಮಾಡ್ತಾರೆ. ಅದಕ್ಕಿಂತಲೂ ಮುಖ್ಯವಾಗಿ ಬಾಲ್ಯ ವಿವಾಹವನ್ನು ನಿಷೇಧ ಮಾಡ್ತಾರೆ, ಅಸ್ಪೃಶ್ಯತೆಯನ್ನು ನಿಷೇಧ ಮಾಡ್ತಾರೆ. ಹಾಗೆ ಬ್ಯಾಂಕ್ ಆಫ್ ಬರೋಡಾವನ್ನು ಸ್ಥಾಪಿಸಿ ಶ್ರೀಸಾಮಾನ್ಯನೂ ಸಹ ಹಣವನ್ನು ಉಳಿಸಬಹುದು ಅನ್ನೋದಕ್ಕೆ ನೆರವನ್ನು ನೀಡ್ತಾರೆ. ಹೆಣ್ಣು ಮಕ್ಕಳು ವಿದ್ಯೆಯನ್ನು ಕಲೀಲೇಬೇಕು ಅಂತ ಹೇಳಿ ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಶಾಲೆಗಳನ್ನು ತೆರೀತಾರೆ. ಹಾಗೆಯೇ ಇವರು ಎಲ್ಲರೂ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಪ್ರಾಥಮಿಕ ಶಾಲಾ ಶಿಕ್ಷಣವನ್ನು ಪಡಿಲೇಬೇಕು ಅಂತ 1906ರಲ್ಲಿ ಎಲ್ಲರಿಗಾಗಿ
ತಮ್ಮ ಸಂಸ್ಥಾನದಲ್ಲಿದ್ದ ಎಲ್ಲರಿಗಾಗಿ ಶಾಲೆಗಳನ್ನು ಆರಂಭಿಸ್ತಾರೆ. ಹಾಗಾಗಿ ಸಾಮಾನ್ಯವಾದ ವ್ಯಕ್ತಿಯಲ್ಲ ಈ ಸಯ್ಯಾಜಿರಾವ್ ಗಾಯಕ್ವಾಡ್ ಅವರು. ಅಂಬೇಡ್ಕರ್ ಅಂತ ಮಹಾನುಭಾವರನ್ನು ನಮಗೆ ಕೊಟ್ಟವರು. ಅದೆಷ್ಟು ಹೆಣ್ಣು ಮಕ್ಕಳ ಒಂದು ಬದುಕಿಗೆ ಇವರು ಮಾರ್ಗದರ್ಶನ ನೀಡಿದ್ರೋ ಗೊತ್ತಿಲ್ಲ ನಮಗೆ. ಇಂಥವರನ್ನೆಲ್ಲ ನಾವು ಮರಿಬಾರ್ದು. ಆಕಸ್ಮಿಕ ಆವಿಷ್ಕಾರಗಳು, ಡಾಕ್ಟರ್ ಎ.ಓ. ಆವಲಮೂರ್ತಿ ಬರೆದಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಕ, ಎ, ನ, ಕ, ರ್ನ, ರ, ಟ, ಕಿ. ಹೇಳಿ ದೀಪಿಕಾ. ಕರ್ನಾಟಕ ಕಿರಣ. ಇನ್ನೊಂದು ಸಲ ಸಾವಕಾಶವಾಗಿ ಹೇಳಿ. ಕರ್ನಾಟಕ ಸರಿ. ಕಿರಣ. ಆಮೇಲೆ ಕಿರಣ. ಒಂದು ಅಕ್ಷರ ಬಿಡ್ತಾ ಇದೆಯಾ ಮಗು? 8 ಅಕ್ಷರ ಇದೆ ಅಲ್ಲಿ. ನೀನು ಕರ್ನಾಟಕ ಕಿರಣ ಅಂತ ಹೇಳಿದ್ರೆ ಅದು 7 ಆಗುತ್ತೆ. ಇನ್ನೊಂದು ಅಕ್ಷರ ಯಾವ್ದು ಬಿಟ್ಟಿದೆಯೋ ಅದನ್ನು ಸೇರಿಸ್ಬಿಟ್ಟು ಹೇಳ್ಬಿಡು. ಯಾಕಂದರೆ ಶರಣ್ಯ ಬಜರ್ ಒತ್ತಿದ್ದಾರೆ, ಅವ್ರಿಗೆ ಉತ್ತರ ಗೊತ್ತಿದೆಯಾ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಯಾಕಂದರೆ ನಿನಗೆ ಉತ್ತರ ಗೊತ್ತಿದೆ ಅಂತ ನನ್ನ ಅನಿಸಿಕೆ. ಆ ಒಂದು ಅಕ್ಷರ ಸೇರಿಸ್ಕೊಟ್ಬಿಡು. ಕರ್ನಾಟಕ ಕಿರಣಯೇ. ಕಿರಣಯೇ. ಶರಣ್ಯ. ಕರ್ನಾಟಕದ ಏಕೀಕರಣ. ಹೆಚ್ಚು ಅಕ್ಷರ ಬೇಡಮ್ಮ, 8 ಅಕ್ಷರ. ಕರ್ನಾಟಕ ಏಕೀಕರಣ. ಕರ್ನಾಟಕ ಏಕೀಕರಣ. ದ ಇದೆಯಾ ಇಲ್ವಾ? ದ ಇಲ್ಲ. ಕರ್ನಾಟಕ ಏಕೀಕರಣ ಪರೀಕ್ಷೆ ಮಾಡೋಣವಾ? ಉತ್ತರವನ್ನು ನೋಡೋಣ. ಕರ್ನಾಟಕ ಏಕೀಕರಣ ಉತ್ತರ ಸರಿಯಾಗಿದೆ. ಆಕಸ್ಮಿಕ ಆವಿಷ್ಕಾರಗಳು ಎನ್ನುವ ಈ ಪುಸ್ತಕವನ್ನು ಶರಣ್ಯ ಅವರಿಗೆ ಕೊಟ್ಟಿದ್ದೇನೆ. ದೀಪಿಕಾ ಅವರೇ, ಅಕ್ಷರಗಳನ್ನು ಸರಿಯಾಗಿ ಗುರುತಿಸಿದ್ದೀರಿ. ಆದರೆ ಎಲ್ಲಿ ಹಾಕಬೇಕು ಅನ್ನೋದು ಗೊಂದಲ ಆಯಿತು. ಏಕೀಕರಣ ಅನ್ನೋ ಶಬ್ದ ಕೇಳಲಿಲ್ವಾ? ಕೇಳಿದ್ರಿ, ಇಲ್ಲಿ ನೆನಪಿಗೆ ಬರ್ತಾ ಇಲ್ಲ. 3 ಪುಸ್ತಕವನ್ನು ಕೊಡೋದಕ್ಕೆ ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು. 1916ರಲ್ಲಿ ಹೋಮ್ ರೂಲ್ ಲೀಗ್ ಇದನ್ನು ಇಬ್ಬರು ಸ್ಥಾಪಿಸ್ತಾರೆ. ಒಬ್ಬರು ಯಾರು ಅಂತ ತಿಳ್ಕೋಬೇಕಾಗಿದೆ. ಕಡಿಮೆಯ ಹಿರಿಯ ಎನ್ನುವ ಅರ್ಥ ಬರುವ ಶಬ್ದ. ಘಟನೆ ಯಕ್ಷಗಾನದ ಕಥಾವಸ್ತು. 1 ನಿಮಿಷದ ಅವಕಾಶ. ಗೊತ್ತಾಗಲಿಲ್ವಾ? ಮೊದಲನೇ ಶಬ್ದ ನಾ ಕೊಡ್ತೇನೆ. 1 ಉತ್ತರ ಆ್ಯನಿ ಬೆಸೆಂಟ್. 2 ಉತ್ತರ ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರ ಕೊಡಬಹುದು. ಕಡಿಮೆಯ ಕಿರಿಯ ಎನ್ನುವ ಅರ್ಥ ಕೊಡುವಂಥ 3 ಅಕ್ಷರದ ಶಬ್ದ. ಮಧ್ಯದ ಅಕ್ಷರ ನಿ. ಉತ್ತರವನ್ನು ನೋಡೋಣ. ಕನಿಷ್ಠ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 3ನೇ ಶಬ್ದಕ್ಕೆ ಉತ್ತರವನ್ನು ಕೊಡಬಹುದು. ಉತ್ತರವನ್ನು ನೋಡೋಣ. ಪ್ರಸಂಗ ಅಂತ ಕರೀತೇವೆ ಇದನ್ನು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ 5 ಪ್ರಶ್ನೆಗಳು. ನಿಶಾ ವೈಷ್ಣವ್ ಅವರಿಗೆ ಮೊದಲ ಅವಕಾಶ.
ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ನಮ್ಮ ರಾಷ್ಟ್ರಗೀತೆ ಮೊದಲು ಯಾವ ಕಾದಂಬರಿಯಲ್ಲಿ ಪ್ರಕಟವಾಯಿತು? ದುರ್ಗೇಶನಂದಿನಿ, ಆನಂದಮಠ? ಬೇಗ ಹೇಳಬೇಕಮ್ಮ. ದುರ್ಗೇಶ್ ಮಣಿ. ದುರ್ಗೇಶನಂದಿನಿ. ಮುಂದಿನ ಪ್ರಶ್ನೆ. ಸಾರ್ವಜನಿಕರು ಪೊಲೀಸ್ ಠಾಣೆಯನ್ನು ಸುಟ್ಟಾಗ ಗಾಂಧೀಜಿಯವರು ಯಾವ ಸತ್ಯಾಗ್ರಹವನ್ನು ಹಿಂತೆಗೆದುಕೊಂಡರು? ಚಂಪಾರಣ್ ಸತ್ಯಾಗ್ರಹ, ಚೌರಿ ಚೌರ ಘಟನೆ? ಚಂಪಾರಣ್. ಮುಂದಿನ ಪ್ರಶ್ನೆ. ಭಾರತದ ಕೊನೆಯ ಹಿಂದೂ ಸಾಮ್ರಾಟ ಯಾರು? ಹರ್ಷ, ಸ್ಕಂದಗುಪ್ತ? ಚಂದ್ರಗುಪ್ತ. ಮುಂದಿನ ಪ್ರಶ್ನೆ. ವಿದ್ಯುನ್ಮಾನ ಮತಯಂತ್ರವು ಯಾವ ವರ್ಷದಲ್ಲಿ ಜಾರಿಗೆ ಬಂದಿತು? 2004, 2014? 2004. ಮುಂದಿನ ಪ್ರಶ್ನೆ. 1971 ಭಾರತ ಪಾಕಿಸ್ತಾನದ ಯುದ್ಧದಲ್ಲಿ ಭಾರತೀಯ ಸೇನೆಯ ನೇತೃತ್ವವನ್ನು ಯಾರು ವಹಿಸಿದ್ದರು? ಫೀಲ್ಡ್ ಮಾರ್ಷಲ್ ಮಾಣೆಕ್ ಶಾ, KM ಕಾರ್ಯಪ್ಪ? KM ಕಾರ್ಯಪ್ಪ. ಉತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆಗೆ ಉತ್ತರ ಆನಂದಮಠ ಆಗಿತ್ತು, ತಾವು ಉತ್ತರ ಕೊಟ್ಟಿಲ್ಲ. ಎರಡನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಚೌರಿ ಚೌರ ಘಟನೆ ಆಗಿತ್ತು, ಉತ್ತರ ಕೊಟ್ಟಿಲ್ಲ. ಮೂರನೇ ಪ್ರಶ್ನೆಗೆ ಉತ್ತರ ಹರ್ಷ ಆಗಿತ್ತು, ಉತ್ತರ ಕೊಟ್ಟಿಲ್ಲ. ನಾಲ್ಕನೇ ಪ್ರಶ್ನೆಗೆ ಉತ್ತರ 2004, ಉತ್ತರ ಕೊಟ್ಟಿದ್ದೀರಿ. ಐದನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಫೀಲ್ಡ್ ಮಾರ್ಷಲ್ ಮಾಣೆಕ್ ಶಾ ಆಗಿತ್ತು, ಉತ್ತರ ಕೊಟ್ಟಿಲ್ಲ. ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೀರಿ, ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ದೀಪಿಕಾ ಅವರು ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಸಾರನಾಥದ ಅಶೋಕ ಸ್ತಂಭದಲ್ಲಿ ಒಟ್ಟು ಎಷ್ಟು ಪ್ರಾಣಿಗಳಿವೆ? 7 ಪ್ರಾಣಿ, 8 ಪ್ರಾಣಿ? 7 ಪ್ರಾಣಿ. ಮುಂದಿನ ಪ್ರಶ್ನೆ. ಭಾರತ ಸ್ತ್ರೀ ಮಹಾಮಂಡಲವನ್ನು ಯಾರು ಸ್ಥಾಪಿಸಿದರು? ಸರಳಾದೇವಿ, ಚೌಧುರಾಣಿ, ಸ್ವರ್ಣಕುಮಾರಿ ದೇವಿ? ಸರಳಾದೇವಿ ಚೌಧುರಾಣಿ. ಮುಂದಿನ ಪ್ರಶ್ನೆ. ಆರ್ಯಾವರ್ತ, ಮಧ್ಯದೇಶ ಮತ್ತು ದಕ್ಷಿಣಾಪಥ ಇದು ಯಾವ ಕಾಲದ ವರ್ಗೀಕರಣ? ಸಿಂಧೂ ಸರಸ್ವತಿ ಕಾಲ, ವೇದ ಕಾಲ? ವೇದಕಾಲ. ಮುಂದಿನ ಪ್ರಶ್ನೆ. ಭಾರತದಲ್ಲಿ ಎಂತಹ ಪಕ್ಷ ಪದ್ಧತಿ ಇದೆ? ದ್ವಿಪಕ್ಷ ಪದ್ಧತಿ, ಬಹುಪಕ್ಷ ಪದ್ಧತಿ? ಪಕ್ಷ ಪದ್ಧತಿ. ಮುಂದಿನ ಪ್ರಶ್ನೆ. ಭಾರತೀಯ ಸೇನೆಯಲ್ಲಿ ಅತ್ಯಂತ ಹಳೆಯ ರೆಜಿಮೆಂಟ್ ಯಾವುದು? ಮದ್ರಾಸ್ ರೆಜಿಮೆಂಟ್, ಪಂಜಾಬ್ ರೆಜಿಮೆಂಟ್? ಮದ್ರಾಸ್ ರೆಜಿಮೆಂಟ್. ಮದ್ರಾಸ್ ರೆಜಿಮೆಂಟ್. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಒಟ್ಟು 8 ಪ್ರಾಣಿಗಳಿವೆ, 7 ಅಂತ ಹೇಳಿದ್ರಿ. ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸರಳಾದೇವಿ ಚೌಧುರಾಣಿ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಮೂರನೇ ಪ್ರಶ್ನೆಗೆ ಉತ್ತರ ವೇದಕಾಲ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಬಹುಪಕ್ಷ ಪದ್ಧತಿ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಐದನೇ ಪ್ರಶ್ನೆಗೆ ಉತ್ತರ ಮದ್ರಾಸ್ ರೆಜಿಮೆಂಟ್ ಉತ್ತರ ಕೊಟ್ಟಿದ್ದೀರಾ. ಅಂದರೆ 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ ಶರಣ್ಯ ಅವರಿಗೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಶರಣ್ಯ, ಆರಂಭಿಸಬಹುದಾ? ಮೊದಲ ಪ್ರಶ್ನೆ. ನಾವು ಮೊದಲು ನಮ್ಮ ರಾಷ್ಟ್ರದ ಪ್ರಾಣಿಯನ್ನಾಗಿ ಯಾವುದನ್ನು ಆಯ್ಕೆ ಮಾಡಿದ್ದೆವು? ಹುಲಿ, ಸಿಂಹ? ಹುಲಿ. ಹುಲಿ. ಮುಂದಿನ ಪ್ರಶ್ನೆ. ಭಾರತದ ಮೊದಲ ವಾರ್ತಾಪತ್ರಿಕೆ ಯಾವುದು? ಬೆಂಗಾಲ್ ಗೆಜೆಟ್, ಮುಂಬೈ ಗೆಜೆಟ್? ಬೆಂಗಾಲ್. ಮುಂದಿನ ಪ್ರಶ್ನೆ. ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು? ಜವಾಹರಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ? ಜವಾಹರಲಾಲ್ ನೆಹರು. ಮುಂದಿನ ಪ್ರಶ್ನೆ. ಭಾರತದ ರಾಜಕೀಯ ಪಕ್ಷಗಳಿಗೆ ಯಾರು ಮಾನ್ಯತೆಯನ್ನು ನೀಡುತ್ತಾರೆ? ರಾಷ್ಟ್ರಪತಿ, ಭಾರತೀಯ ಚುನಾವಣಾ ಆಯೋಗ? ಭಾರತೀಯ ಚುನಾವಣಾ ಆಯೋಗ. ಮುಂದಿನ ಪ್ರಶ್ನೆ. ಭಾರತದ ಮೊದಲ ಪರಮವೀರ ಚಕ್ರ ಪ್ರಶಸ್ತಿಯನ್ನು ಯಾರು ಪಡೆದರು? ಮೇಜರ್ ಸೋಮನಾಥ್ ಶರ್ಮಾ, ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ? ಮೇಜರ್ ಸೋಮನಾಥ್ ಶರ್ಮಾ. ಸೋಮನಾಥ್ ಶರ್ಮಾ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಮೊದಲು ಸಿಂಹವನ್ನು ಆಯ್ಕೆ ಮಾಡಿಕೊಂಡಿದ್ವಿ, ಆ ನಂತರ ಹುಲಿಗೆ ಬದಲಾಯಿಸಿದ್ವಿ ನಾವು. ಉತ್ತರ ತಪ್ಪಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಬೆಂಗಾಲ್ ಗೆಜೆಟ್ ಉತ್ತರ ಸರಿ. ಮೂರನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ನೆಹರು ಉತ್ತರ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಭಾರತೀಯ ಚುನಾವಣಾ ಆಯೋಗ ಉತ್ತರ ಸರಿಯಾಗಿದೆ. ಐದನೇ ಪ್ರಶ್ನೆಗೆ ಉತ್ತರ ಮೇಜರ್ ಸೋಮನಾಥ್ ಶರ್ಮಾ ಸರಿಯಾಗಿದೆ. ಕೇಳಿದ 5 ಪ್ರಶ್ನೆಗಳಲ್ಲಿ ತಾವು 4 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ನಿಶಾ ವೈಷ್ಣವ್ ಅವರಿಗೆ 2 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು
ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ದೀಪಿಕಾ ಅವರಿಗೆ ದೊರೀತಾ ಇದೆ 4-3-7 ಪುಸ್ತಕ ಸ್ವೀಕರಿಸಿ ಅಭಿನಂದನೆಗಳು. ಮೂರು 6 ಪುಸ್ತಕಗಳು ಶರಣ್ಯ ಅವರಿಗೆ ಅಭಿನಂದನೆಗಳು. ಭಾರತ ದೇಶ ಸೂಪರ್ ಕಂಪ್ಯೂಟರ್ಗಳನ್ನು ನಿರ್ಮಿಸೋದರಲ್ಲಿ ಹಿಂದೆ ಬಿದ್ದಿಲ್ಲ. ಅಮೆರಿಕ ಸೂಪರ್ ಕಂಪ್ಯೂಟರ್ನ ಕೊಡಲ್ಲ ಅಂದಾಗ ನಾವು ಅದನ್ನು ಆರಂಭಿಸಿದ್ವಿ, ಅದನ್ನು ಸುಧಾರಿಸ್ತಾ ಇದ್ದೇವೆ. ಈಗ ಸುಧಾರಿಸಿರುವ ಅತ್ಯಂತ ಶ್ರೇಷ್ಠ ಸೂಪರ್ ಕಂಪ್ಯೂಟರ್ಗಳೆಂದರೆ ಪರಂ ಶಕ್ತಿ ಮತ್ತು ಪರಂ ಬ್ರಹ್ಮ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.